ನಗೋ ಜನ ಇರೋ ಈ ಪ್ರಪಂಚದಲ್ಲಿ ಕೇವಲ ತನ್ನ ಜ್ಞಾನದ ಬಲದಿಂದಲೇ ಇಡೀ ರಾಜಸಭೆಯನ್ನೇ ಮೌನಗೊಳಿಸಿದ ಒಬ್ಬ 12 ವರ್ಷದ ಬಾಲಕನ ಕತೆ ನಿಮ್ಗೆ ಗೊತ್ತಾ? ಅವನ್ ದೇಹದಲ್ಲಿದ್ದದ್ದು 8 ವಕ್ರತೆಗಳು, ಆದ್ರೆ ಅವನ್ ಬುದ್ಧಿ ಮಹಾನ್ ರಾಜರುಗಳೇ ತಲೆಬಾಗುವಂತಿತ್ತು. ಇವರೇ ಮಹರ್ಷಿ ಅಷ್ಟಾವಕ್ರ. ಈ ಕತೆ ಶುರುವಾಗೋದು ಅವನ್ ಹುಟ್ಟೋ ಮುಂಚೆ. ಅಷ್ಟಾವಕ್ರನ ತಂದೆ ಋಷಿ ಕಹೋಡ ದಿನ ವೇದ ಪಠನ ಮಾಡ್ತಿದ್ರು. ಗರ್ಭದಲ್ಲಿದ್ದ ಮಗು ಅದನ್ನ ತುಂಬಾನೇ ಶ್ರದ್ಧೆಯಿಂದ ಕೇಳ್ತಾ ಇತ್ತು. ಒಂದು ದಿನ ತಂದೆ ಒಂದು ಮಂತ್ರವನ್ನ ತಪ್ಪಾಗಿ ಉಚ್ಚರಿಸಿದಾಗ ಗರ್ಭದಲ್ಲಿದ್ದ ಮಗು ತಡೆಯಲಾರದೆ ಅಪ್ಪ ಇಲ್ಲಿ ತಪ್ಪಿದೆ ಅಂತ 8 ಬಾರಿ ತಿದ್ದಿತು. ಶಿಷ್ಯರ ಮುಂದೆ ಅವಮಾನ ಅನುಭವಿಸಿದ ತಂದೆ ತೀವ್ರ ಕೋಪದಿಂದ ಎಷ್ಟು ಬಾರಿ ನನ್ನನ್ನು ತಿದ್ದಿದೆಯೋ ಅಷ್ಟೇ ಕಡೆ ವಕ್ರವಾಗಿ ಹುಟ್ಟು ಅಂತ ಶಾಪ ಕೊಟ್ಬಿಟ್ರು. ಹಾಗೆ 8 ಕಡೆ ಬಾಗಿದ ದೇಹದೊಂದಿಗೆ ಹುಟ್ಟಿದ್ದೇ ಅಷ್ಟಾವಕ್ರ. ಕಾಲ ಉರುಳಿತು. ಒಮ್ಮೆ ತಂದೆ ಕಹೋಡ್ರ ರಾಜ ಜನಕನ ಸಭೆಯಲ್ಲಿ ಶಾಸ್ತ್ರಾರ್ಥದಲ್ಲಿ ಸೋತು ಜಲಸಮಾಧಿ ಆಗ್ತಾರೆ. ಈ ಸತ್ಯ ಗೊತ್ತಾದಾಗ 12 ವರ್ಷದ ಬಾಲಕ ಅಷ್ಟಾವಕ್ರ ಧೃತಿಗೆಡದೆ ನೇರವಾಗಿ ರಾಜ ಜನಕನ ಸಭೆಯತ್ತ ಹೆಜ್ಜೆ ಹಾಕ್ತಾನೆ. ಅವನ ವಕ್ರ ದೇಹ, ಆ ವಿಚಿತ್ರ ನಡಿಗೆ ನೋಡಿ ಸಭೆಯಲ್ಲಿದ್ದ ಪಂಡಿತರೆಲ್ಲ ಜೋರಾಗಿ ನಗೋಕ್ ಶುರು ಮಾಡ್ತಾರೆ. ಅಷ್ಟಾವಕ್ರ ಅತ್ಯಂತ ಶಾಂತವಾಗಿ ಕಾಯ್ತಾನೆ. ಆ ನಗು ನಿಂತ ತಕ್ಷಣ ಅವನು ಹೇಳಿದ ಒಂದೇ ಒಂದು ಮಾತು ಇಡೀ ಸಭೆಯನ್ನ ಸ್ಮಶಾನ ಮೌನವಾಗಿಸಿತು. ಅಷ್ಟಾವಕ್ರ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ನಾನು ಈ ಸಭೆಗೆ ಬಂದಾಗ ನಿಮ್ಮನ್ನೆಲ್ಲ ಜ್ಞಾನಿಗಳು ಅಂದುಕೊಂಡಿದ್ದೆ, ಆದ್ರೆ ನೀವು ಕೇವಲ ಚರ್ಮದ ಆಕಾರ ನೋಡಿ ಅಳೆಯುವ ಚಮ್ಮಾರರು. ರಾಜ ಜನಕನಿಗೆ ತಕ್ಷಣ ತನ್ನ ತಪ್ಪಿನ ಅರಿವಾಗುತ್ತೆ. ಆಮೇಲೆ ನಡೆದ ಜ್ಞಾನದ ಮಹಾಯುದ್ಧದಲ್ಲಿ ಅಷ್ಟಾವಕ್ರ ಎಲ್ಲರನ್ನೂ ಸೋಲಿಸಿ ತನ್ನ ತಂದೆಯನ್ನ ಆ ಬಂಧನದಿಂದ ಮುಕ್ತಗೊಳಿಸ್ತಾನೆ. ಮಗನ ಸಾಧನೆ ನೋಡಿ ತಂದೆ ಕಣ್ಣೀರಿಟ್ಟು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿಸಿದಾಗ ಅಷ್ಟಾವಕ್ರನ ದೇಹದ 8 ವಕ್ರತೆಗಳು ಮಾಯವಾಗಿ ಅವನು ತೇಜಸ್ವಿ ಬಾಲಕನಾಗ್ತಾನೆ. ಮುಂದೆ ಸ್ವತಃ ರಾಜ ಜನಕನೇ ಇವನ ಶಿಷ್ಯನಾಗ್ತಾನೆ. ಇವರಿಬ್ಬರ ನಡುವಿನ ಸಂಭಾಷಣೆಯೇ ಇವತ್ತಿನ ಜಗತ್ತಿನ ಶ್ರೇಷ್ಠ ಆಧ್ಯಾತ್ಮಿಕ ಜ್ಞಾನ ಅಷ್ಟಾವಕ್ರ ಗೀತೆ. ಅಷ್ಟಾವಕ್ರ ಹೇಳೋ ಆ ಕೊನೆ ಮಾತು ಸದಾ ನೆನಪಿಟ್ಕೊಳ್ಳಿ. ನೀನು ದೇಹ ಅಲ್ಲ, ನೀನು ಶುದ್ಧ ಚೈತನ್ಯ. ಯಾರನ್ನೂ ಹೊರಗಿನ ರೂಪ ನೋಡಿ ಜಡ್ಜ್ ಮಾಡಬೇಡಿ. ಹೊರಗಿನ ವಕ್ರತೆಗಿಂತ ಒಳಗಿನ ಜ್ಞಾನ ಯಾವತ್ತೂ ದೊಡ್ಡದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.